ಬಸ್ ಪ್ರಯಾಣ ದರ ಹೆಚ್ಚಳ ಆಯಿತು, ಮೆಟ್ರೋ ಪ್ರಯಾಣ ದರನೂ ಕೂಡ ಹೆಚ್ಚಳ ಮಾಡಾಯಿತು. ಇನ್ನು ಆ ಆಟೋ ಕ್ಯಾಬ್ಗಳ ದರವಂತೂ ಹೇಳೋದೇ ಬೇಕಾಗಿಲ್ಲ. ಅದ್ರ ಜೊತೆಗೆ ನಿಮಗೆ ಹಾಲಿನ ದರ ಕೇಳ್ತೀರಾ, ತರಕಾರಿ ದರ ಕೇಳ್ತೀರಾ, ಅಥವಾ ದಿನಸಿ ದರ ಏನಾದರೂ ಕೇಳ್ತೀರಾ, ಅಥವಾ ಏನಾದರೂ ಟ್ಯಾಕ್ಸ್ ಕಟ್ಟಬೇಕಾದ್ರೂ ಕೂಡ ದರ ಹೆಚ್ಚಳ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿರುವಂಥರ ವಿಚಾರ. ಪ್ರತಿದಿನ ಬಳಕೆ ಮಾಡುವಂಥ ಹಾಲಿನ ದರನೂ ಕೂಡ ರಾಜ್ಯ ಸರ್ಕಾರ ಹೆಚ್ಚು ಮಾಡಿದೆ. ಇದೀಗ ಈ ಹಿಂದೆ ಪೆಟ್ರೋಲ್ ಡೀಸೆಲ್ ದರನೂ ಕೂಡ ಹೆಚ್ಚಳ ಆಗಿರೋದು ಗೊತ್ತಿದೆ. ಇದೀಗ ರೈಲ್ವೆ ಇಲಾಖೆನೂ ಕೂಡ ತನ್ನ ಪ್ರಯಾಣಿಕರ ಪ್ರಯಾಣದ ದರ ಏನಿದೆ ಒಂದಷ್ಟು ಹೆಚ್ಚಳ ಮಾಡಲಿಕ್ಕೆ ಈಗ ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಹಾಗಾದರೆ ಎಷ್ಟು ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದೆ, ಯಾವಾಗಿಂದ ಇದು ಇಂಪ್ಲಿಮೆಂಟ್ ಆಗತ್ತೆ, ಈ ಕುರಿತು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ. ನಮಗೆ ಕಳೆದ ಒಂದು 6 ತಿಂಗಳಿಂದ, ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿರುವಂಥ ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಈ ದರದ ಏರಿಕೆಯ ಬಿಸಿಯಿಂದಾಗಿ. ಒಂದಲ್ಲ ಎರಡಲ್ಲ, ನಿಮಗೆ ಸಾರಿಗೆ ಬಸ್ಗಳ 4 ನಿಗಮಗಳಿಂದವೆ. KSRTC, BMTC, NWRTC, KKRTC, ಈ 4 ನಿಗಮಗಳಲ್ಲೂ ಕೂಡ ಬಸ್ ದರವನ್ನು 15% ಹೆಚ್ಚಳ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದಾದಮೇಲೆ ಮೆಟ್ರೋ ಪ್ರಯಾಣ ದರ 70% ಏರಿಕೆಯನ್ನು ಮಾಡಿದ್ರು. ಇದಕ್ಕೆ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೂ ಕೂಡ ದರ ಏರಿಕೆ ಅಂತೂ ಆಗೇ ಹೋಯಿತು. ಇದರ ಜೊತೆಗೆ ನಿಮಗೆ ಹಾಲಿನ ದರನೂ ಕೂಡ ಹೆಚ್ಚಳ ಆಯಿತು, ಟ್ಯಾಕ್ಸ್ ದರನೂ ಕೂಡ ಹೆಚ್ಚಳ ಆಗಿದೆ. ಪ್ರತಿಯೊಂದು ಕೂಡ ರಿಜಿಸ್ಟ್ರೇಷನ್ ಫೀಸಿಂದ ಹಿಡಿದು ಅಬಕಾರಿ ಶುಲ್ಕ ಎಂದು ಹಿಡಿದು ಪ್ರತಿಯೊಂದು ಕೂಡ ದರ ಹೆಚ್ಚಳ ಆಗ್ತಾ ಇದೆ. ನಿಮಗೆ ಹೋಗ್ಲಿ ಏನಾದರೂ ಮಾರ್ಕೆಟಿಗೆ ಹೋಗೋಣ ಅಂತಂದರೆ ನಿಮಗೆ ದಿನಸಿ ಪದಾರ್ಥಗಳು ಕೂಡ ದರ ಹೆಚ್ಚಳ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇಂಥ ದುಬಾರಿ ದುನಿಯಾದಲ್ಲಿ ಈಗ ಕೇಂದ್ರ ಸರ್ಕಾರ ಮ್ಯಾನೇಜ್ ಮಾಡಲಿಕ್ಕೆ ದರವನ್ನು ಹೆಚ್ಚಳ ಮಾಡೋದು ಅನಿವಾರ್ಯ ಅನ್ನೋ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿದೆ. ಆದರೆ ಒಂದು ಸಮಾಧಾನದ ಸಂಗತಿ ಅಂತಂದರೆ ಹೆಚ್ಚಿನ ಮಟ್ಟದಲ್ಲಿ ದರ ಏರಿಕೆ ಮಾಡ್ತಾ ಇಲ್ಲ. ರೈಲ್ವೆ ಪ್ರಯಾಣ ದರವನ್ನು ಎಷ್ಟು ಮಾಡ್ತಾ ಇದೆ ಅಂದರೆ 1 ಕಿಲೋಮೀಟ್ರಿಗೆ 1 ಪೈಸೆ ಹೆಚ್ಚಳ ಮಾಡ್ತಾ ಇದೆ. ಇದು ನಾನ್ AC ಅಂದರೆ ಯಾರು ಸಾಮಾನ್ಯ ಪ್ರಯಾಣಿಕರಿದ್ದಾರೆ, ಸಾಮಾನ್ಯ ವರ್ಗದಲ್ಲಿರುವಂಥ ಪ್ರಯಾಣಿಕರು ಏನಿದಾರಲ್ಲ, ಅಂದರೆ ಜನರಲ್ ಇದರಲ್ಲಿ ಹೋಗುವಂಥ ಪ್ರಯಾಣಿಕರು ಏನಿರ್ತಾರಲ್ಲ ಅವರಿಗೆ, ಪ್ಯಾಸೆಂಜರ್ಸ್ ಟ್ರೈನ್ಗಳಲ್ಲಿ ಪ್ರಯಾಣ ಮಾಡುವಂಥವ್ರಿಗೆ, ಈವನ್ ಎಕ್ಸ್ಪ್ರೆಸ್ನಲ್ಲೂ ಕೂಡ ಯಾವುದೇ ರೀತಿಯಂಥ ರಿಸರ್ವೇಷನ್ ಇಲ್ಲದೆ ಪ್ರಯಾಣ ಮಾಡುವಂಥ ಪ್ರಯಾಣಿಕರು ಇರ್ತಾರಲ್ಲ ಅವರಿಗೆ ಪರ್ ಕಿಲೋಮೀಟರ್ಗೆ 1 ಪೈಸೆಯನ್ನು ಹೆಚ್ಚಳ ಮಾಡ್ತೇವೆ ಅಂಥೇಳಿ ರೈಲ್ವೆ ಇಲಾಖೆ ಮಾಹಿತಿಯನ್ನು ನೀಡಿದೆ. ಹಾಗಾದರೆ ಈ ಸ್ಲೀಪರು AC ರಿಸರ್ವೇಷನ್ ಮಾಡ್ಕೊಂಡು ಹೋಗುವಂಥ ಪ್ರಯಾಣಿಕರಿಗೆ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದಾದರೆ ಪರ್ ಕಿಲೋಮೀಟರ್ಗೆ, ಪ್ರತಿ ಕಿಲೋಮೀಟರ್ಗೆ 2 ಪೈಸೆ, 2 ರೂಪಾಯಿ ಅಲ್ಲ 2 ಪೈಸೆಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ಅಂದರೆ ಜನಸಾಮಾನ್ಯರಿಗೆ, ಸಾಮಾನ್ಯ ವರ್ಗದ ಪ್ರಯಾಣಿಕರಿಗೆ ರಿಸರ್ವೇಷನ್ ಇಲ್ಲದೆ ನೀವೇನು ಹೋಗ್ತಿದ್ರಲ್ಲ ಅವರಿಗೆ ಪರ್ ಕಿಲೋಮೀಟರ್, ಪ್ರತಿ ಕಿಲೋಮೀಟರ್ಗೆ 1 ಪೈಸೆ, ಯಾರು ರಿಸರ್ವೇಷನ್ ಮಾಡ್ಕೊಂಡು ಹೋಗ್ತಾರೆ ಅದು ಸ್ಲೀಪರ್ ಇರ್ಬೋದು, AC ಇರ್ಬೋದು, ಸೊ ಅವರಿಗೆ ಪರ್ ಕಿಲೋಮೀಟರ್ಗೆ 2 ಪೈಸೆಯನ್ನು ಹೆಚ್ಚಳನ ಮಾಡ್ತಾ ಇದ್ದಾರೆ. ಹಾಗಾದರೆ ಕೇವಲ ಇಷ್ಟು ಮಾತ್ರಣ ಅಂತ ಅಂದರೆ ಇಲ್ಲ, ಇನ್ನೂ ಕೂಡ ಬೇರೆ ಬೇರೆ ರೀತಿಯಾಗಿ ಕೂಡ ಕೆಲವೊಂದಷ್ಟು ಮಾರ್ಪಾಟುಗಳನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಯಾರು 300 ಕಿಲೋಮೀಟರ್ ಒಳಗಡೆ, 500 ಕಿಲೋಮೀಟರ್ ಒಳಗಡೆ ಪ್ರಯಾಣ ಮಾಡ್ತಾ ಇದ್ದಾರಲ್ಲ ಅವರಿಗೆ ಹೆಚ್ಚುವರಿಯನ್ನು ಅಂದರೆ ಹೆಚ್ಚುವರಿ ಹಣವನ್ನು ಕಟ್ಟಿಸ್ಕೊಳ್ಳುವಂಥ, ಅಂದರೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡುವಂಥ ಕಾರ್ಯವನ್ನು ರೈಲ್ವೆ ಇಲಾಖೆ ಮಾಡ್ತಾ ಇಲ್ಲ. 500 ಕಿಲೋಮೀಟರ್ಗಿಂತಲೂ ಕೂಡ ಹೆಚ್ಚು ಯಾರು ಪ್ರಯಾಣ ಮಾಡ್ತಾರೆ ಅವರ ಮೇಲೆ ಒಂದಷ್ಟು ಹೆಚ್ಚುವರಿ ಪ್ರಯಾಣ ದರವನ್ನು ವಿಧಿಸ್ತೇವೆ ಅಂತಲೂ ಕೂಡ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸೊ ಇದು ಬಹಳ ಪ್ರಮುಖವಾಗಿರೋದೇನು ಅಂತಂದರೆ 500 ಕಿಲೋಮೀಟರ್ವರೆಗೂ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ. 500 ಕಿಲೋಮೀಟರ್ಗಿಂತ ಹೆಚ್ಚು ಯಾರು ಲಾಂಗ್ ಜರ್ನಿ ಮಾಡ್ತಾರಲ್ಲ ಟ್ರೈನ್ಗಳಲ್ಲಿ, ಅವಾಗ ಅವ್ರ ಮೇಲೆ ನಾವು ಈ ರೀತಿ ಪ್ರಯಾಣ ದರವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತೇಳಿ. 500 ಕಿಲೋಮೀಟರ್ ಒಳಗಡೆ, ಈಗ ಉದಾಹರಣೆಗೆ ಬೆಂಗಳೂರಿಂದ ಹುಬ್ಬಳ್ಳಿ ಇರ್ಬೋದು, ಅಥವಾ ಬೆಂಗಳೂರಿಂದ ಬಳ್ಳಾರಿ ಇರ್ಬೋದು, ಬೆಂಗಳೂರಿಂದ ಹೊಸಪೇಟೆ ಇರ್ಬೋದು, ಬೆಂಗಳೂರಿಂದ ಶಿವಮೊಗ್ಗ ಇರ್ಬೋದು, ಬೆಂಗಳೂರಿಂದ ದಾವಣಗೆರೆ ಇರ್ಬೋದು, ಹೀಗೆ ಸರೌಂಡಿಂಗ್ 500 ಕಿಲೋಮೀಟರ್ ಒಳಗಡೆ ಯಾರ್ಯಾರು ಪ್ರಯಾಣ ಮಾಡ್ತಾ ಇದ್ದಾರೆ ಅವರಿಗೆ ಈ ದರ, ಹೊಸ ದರ ಅನ್ವಯ ಆಗೋದಿಲ್ಲ. ಅಂದರೆ ಪರ್ ಕಿಲೋಮೀಟರ್ಗೆ 1 ಪೈಸದ ರೀತಿಯಾಗಿ ಅದು ಸಾಮಾನ್ಯ ವರ್ಗದ ಜನರಿಗೆ, ಅಂದರೆ ರಿಸರ್ವೇಷನ್ ಇಲ್ಲದೆ ಪ್ರಯಾಣ ಮಾಡುವಂಥ ಪ್ರಯಾಣಿಕರಿಗೆ. ಇನ್ನು AC ಮತ್ತು ಸ್ಲೀಪರ್ಗಳಲ್ಲಿ ಹೋಗುವಂಥ ಪ್ರಯಾಣಿಕರು ಏನಿರ್ತಾರಲ್ಲ ರಿಸರ್ವೇಷನ್ ಮಾಡಿಕೊಂಡು, ಅವರಿಗೆ ಪರ್ ಕಿಲೋಮೀಟರ್ಗೆ 2 ರೂಪಾಯಿ ಇರೋದೇನೆಂದರೆ ಅದು ಎಫೆಕ್ಟ್ ಆಗೋದು
500 ಕಿಲೋಮೀಟರ್ ಆಚೆಗೆ ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ, ಅಂದರೆ ಆಲ್ಮೋಸ್ಟ್ ಬೆಂಗಳೂರಿಂದ ನಿಮಗೆ ಗುಲ್ಬರ್ಗ ಹೋಗೋದಾದರೆ, ಕಲಬುರಗಿಗೆ ಹೋಗೋದಾದರೆ 500 ಕಿಲೋಮೀಟರ್ಗಿಂತ ಹೆಚ್ಚಾಗತ್ತೆ ಅಂತ ಭಾವಿಸಿದ್ದೀನಿ. 500 ಕಿಲೋಮೀಟರ್ಗಿಂತ ಹೆಚ್ಚಾದರೆ ಸೊ ಈ ಹೊಸ ದರ ಜಾರಿ ಆಗುತ್ತೆ. ಹಾಗಾದರೆ ಯಾವಾಗಿಂದ ಜಾರಿ ಆಗುತ್ತೆ ಅನ್ನೋದಾದರೆ, ಜುಲೈ 1ನೇ ತಾರೀಕಿಂದನೇ ಜಾರಿ ಮಾಡಲಿಕ್ಕೆ ರೈಲ್ವೆ ಇಲಾಖೆ ನಿರ್ಧಾರವನ್ನು ಕೈಗೊಂಡಿದೆ. ಈ ರೀತಿಯಾದಂಥ ನಿರ್ಧಾರ ರೈಲ್ವೆ ಇಲಾಖೆಯಿಂದ ಬಂದಿರೋದು. ಇನ್ನು ಇದರಲ್ಲೂ ಕೂಡ ಕೆಲವೊಂದಷ್ಟು ಕನ್ಸೆಷನ್ ಅಂತಲ್ಲ, ಎಫೆಕ್ಟ್ ಯಾವುದಕ್ಕೂ ಇರೋದಿಲ್ಲ. ಒಂದು, ಮಂತ್ಲಿ ಪಾಸ್ ಏನಾದರೂ ತೆಗೆದುಕೊಳ್ತಿರ್ತಾರಲ್ಲ, ಟ್ರಾವೆಲ್ ಮಾಡ್ತಿರ್ತಾರೆ, ರೈಲನ್ನೇ ನಂಬಿಕೊಂಡು ಹೋಗುವಂಥ ಪ್ರಯಾಣಿಕರೇನಿದ್ದಾರೆ ಅವರು ಮಂತ್ಲಿ ಪಾಸ್ ತೆಗೆದುಕೊಂಡಿರ್ತಾರೆ, ಅವರಿಗೆ ಹೆಚ್ಚುವರಿ ಯಾವುದೇ ರೀತಿಯಾದಂಥ ದರವನ್ನು ವಿಧಿಸ್ತಾ ಇಲ್ಲ, ಏರಿಕೆಯನ್ನು ಮಾಡ್ತಾ ಇಲ್ಲ ರೈಲ್ವೆ ಇಲಾಖೆ. ಇನ್ನು ಸೀಸನಲ್ ಪಾಸ್ಗಳ ರೀತಿಯಾಗಿ ಹಬ್ಬದ ಸಂದರ್ಭದಲ್ಲಿ, ಈ ರೀತಿಯಾದಂಥ ಸಂದರ್ಭದಲ್ಲಿ ಪಾಸ್ಗಳನ್ನು ವಿತರಣೆ ಮಾಡ್ತಾರೆ. ಅದಕ್ಕೆ ಒಂದಷ್ಟು ದರ ಅಂತಲೂ ಕೂಡ ನಿಗದಿ ಮಾಡಿರ್ತಾರೆ. ಆ ದರನು ಕೂಡ ಹೆಚ್ಚಳ ಮಾಡ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ರೈಲ್ವೆ ಇಲಾಖೆ ಕೊಡ್ತಾ ಇದೆ. ಇನ್ನು ತತ್ಕಾಲ್ ಬುಕ್ಕಿಂಗ್ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ಮಾರ್ಪಾಟುಗಳನ್ನು ಮಾಡ್ತಾ ಇದೆ. ಯಾಕೆ ಅಂತಂದರೆ, ತತ್ಕಾಲ್ ನಿಮಗೆ ಓಪನ್ ಮಾಡಿದಂಥ, ಅಂದರೆ ನಿಮಗೆ ತತ್ಕಾಲ್ ಬುಕ್ಕಿಂಗ್ಗೆ ಅವಕಾಶ ಮಾಡಿದಂಥ ಕೆಲವೇ ನಿಮಿಷಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಸೀಟ್ ಎಲ್ಲದು ಕೂಡ ಬ್ಲಾಕ್ ಆಗ್ತಾ ಇತ್ತು. ಅದರ ಸೀಟ್ ಬುಕ್ ಆಗ್ಬಿಡ್ತಾ ಇತ್ತು, ರಿಸರ್ವೇಷನ್ ಆಗ್ತಾ ಇತ್ತು. ಅದು ಹೇಗೆ ಅಂತೇಳಿ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ರು. ಅಟ್ ಎ ಟೈಮ್ 5 ನಿಮಿಷದಲ್ಲಿ ಇರುವಂಥ ಎಲ್ಲ ಸೀಟ್ಗಳು ರಿಸರ್ವ್ ಆಗಿಬಿಡುತ್ತೆ ಅಂದರೆ ಹೇಗೆ ಅಂತೇಳಿ ಇಲ್ಲಿ ಸೀಟ್ ಬ್ಲಾಕಿಂಗ್ ಆಗ್ತಿದೆ ಅನ್ನುವಂಥ ಮಾಹಿತಿನೂ ಕೂಡ ಇರೋ ಕಾರಣಕ್ಕಾಗಿ ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಬುಕ್ಕಿಂಗನ್ನು, ಅಂದರೆ ಅಕ್ರಮ ಬುಕ್ಕಿಂಗನ್ನು ತಪ್ಪಿಸ್ಲಿಕ್ಕೆ ಆಧಾರ್ ದೃಢೀಕರಣವನ್ನು ರೈಲ್ವೆ ಇಲಾಖೆ ಕಡ್ಡಾಯಗೊಳಿಸಿದೆ. ಆಧಾರ್ ಕಂಪಲ್ಸರಿ ಕೊಡ್ಬೇಕು. ಯಾರು ಟ್ರಾವೆಲರ್ಸ್ ಇದ್ದಾರೆ, ಪ್ಯಾಸೆಂಜರ್ಸ್ ಇರ್ತಾರೆ, ಅವ್ರು ಪ್ರತಿಯೊಬ್ಬರು ಕೂಡ, ಮೊದಲಾಗಿದ್ರೆ ಒಬ್ಬರದನ್ನು ಕೊಟ್ಟು ಇನ್ನಿಬ್ಬರು ಮೂವರು ಇದ್ರೆ ಅವ್ರನ್ನ ಆ್ಯಡ್ ಮಾಡ್ತಾ ಇದ್ರು, ಅಲ್ಲಿ ಹಾಗಿಲ್ಲ. ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ಆಧಾರ್ ಕಾರ್ಡನ್ನು ಆ್ಯಡ್ ಮಾಡಲೇಬೇಕಾಗತ್ತೆ, ಕಡ್ಡಾಯಗೊಳಿಸಿದ್ದಾರೆ. ಈ ರೀತಿಯಾದಂಥ ಕೆಲವೊಂದಷ್ಟು ಡಿಸಿಷನ್ಸನ್ನು ರೈಲ್ವೆ ಇಲಾಖೆ ಮಾಡಿದೆ. ಸೊ ಈ ರೈಲ್ವೆ ಇಲಾಖೆಯ ಡಿಸಿಷನ್ನಿಂದ ಜುಲೈ 1ನೇ ತಾರೀಕಿಂದ ಯಾರು 500 ಕಿಲೋಮೀಟರ್ಗಿಂತಲೂ ಕೂಡ ಹೆಚ್ಚು ಪ್ರಯಾಣ ಮಾಡ್ತಾರೆ ಅವರಿಗೆ ಎಫೆಕ್ಟ್ ಆಗುತ್ತೆ. 500 ಕಿಲೋಮೀಟರ್ ಒಳಗಡೆ ಪ್ರಯಾಣ ಮಾಡೋರಿಗೆ ಈ ಹೊಸ ದರ ಎಫೆಕ್ಟ್ ಆಗೋದಿಲ್ಲ. ಇದು ರೈಲ್ವೆ ಇಲಾಖೆಯ ಸಂಬಂಧಿಸಿದಂಥ ಪ್ರತಿಯೊಬ್ಬರೂ ಕೂಡ ಪ್ರಯಾಣಿಕರು ಏನು ಟ್ರಾವೆಲ್ ಮಾಡ್ತಾರೆ ರೈಲ್ವೆಯಲ್ಲಿ, ಸೊ ಅವರಿಗೆ ಬೇಕಾದಂಥ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಶರಣು ಹಂಪಿ, ನ್ಯೂಸ್ 18.